ಉಡುಪಿ ಕಾಸರಗೋಡು ನಡುವೆ ಹಾದು ಹೋಗುವ 440 ಕೆವಿ ವಿದ್ಯುತ್ ಲೈನ್ ಕಾಮಗಾರಿ ಸಂಬಂಧಪಟ್ಟಂತೆ ಸ್ಟೆರ್ಲೈಟ್ ಕಂಪನಿಯವರು ಪೂರ್ವ ಮಾಹಿತಿ ಅಥವಾ ನೋಟಿಸ್ ನೀಡದೆ ತೆಂಕಮಿಜಾರು ಗ್ರಾಮದ ಕೃಷಿ ಭೂಮಿಯನ್ನು ನಾಶಪಡಿಸಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರು ಭಾರತೀಯ ಕಿಸಾನ್ ಸಂಘದ ಜಂಟಿಯಾಗಿ ಸಂತ್ರಸ್ತ ಕೃಷಿಕ ಭಾಸ್ಕರ್ ಶೆಟ್ಟಿ ಅವರ ಜಾಗದಲ್ಲಿ ಪ್ರತಿಭಟನೆ ನಡೆಸಿ ಕಂಪನಿ ದೌರ್ಜನ್ಯ ಹಾಗೂ ಸರ್ಕಾರದ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ನಾವೆಲ್ಲ ರೈತರು ನಿಲ್ಲಲಿ ನಿಲ್ಲಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ರೈತರ ಭೂಮಿಯ ಮೇಲೆ UKTCL ಸಂಸ್ಥೆಯವರು ಯಾವುದೇ ಪರಿಹಾರವನ್ನು ನೀಡದೆ ನಮಗೆ ಸರ್ಕಾರದಿಂದ ವಿದ್ಯುತ್ ಲೈನ್ ಎಳೀಲಿಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತೇಳಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ರೈತರ ಬಹಳ ದಿನಗಳ ಬೇಡಿಕೆ ಮತ್ತು ಜನರ ನಂಬಿಕೆಯ ದೇವಸ್ಥಾನ ಮಂದಿರಗಳ ಮುಂದೆ ಕರೆಂಟ್ ತಂತಿಯನ್ನು ಹೈ ಸ್ಪೀಡಿ ಅದನ್ನು ಬದಲಾವಣೆ ಮಾಡಿ ರೈತರಿಗೆ ಕೃಷಿಗೆ ತೊಂದರೆ ಆಗ್ತಾಯಿದ್ದು, ನಾಶ ಮಾಡಿದಂಥ ಕೃಷಿಗೆ ಅಡಿಕೆ ಗಿಡಗಳಿಗೆ ಕನಿಷ್ಠ 30,000 ರೂಪಾಯಿ ಪರಿಹಾರವನ್ನು ನೀಡಬೇಕು, ರೈತರಿಗೆ ಬದಲಿ ಭೂಮಿಯನ್ನು ನೀಡಬೇಕಂತಕ್ಕಂಥ ಹೋರಾಟವನ್ನು ನಾವು ಹಲವಾರು ಸಮಯಗಳಿಂದ ಮಾಡ್ತಾಯಿದ್ವಿ. ಮೂಡಬಿದ್ರೆಯಲ್ಲಿ ನಿಡ್ಡೋಡಿ ಗ್ರಾಮದಲ್ಲಿ ಒಬ್ಬ ಕ್ರೈಸ್ತ ಮಹಿಳೆಯ ಮೇಲೆ ಭಾಳಷ್ಟು ಅನ್ಯಾಯವನ್ನು ಮಾಡಿ ಅವರ ಕೃಷಿ ಭೂಮಿಯನ್ನು ನಾಶ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಕಂಪನಿಯ ಮತ್ತು ಜಿಲ್ಲಾಡಳಿತದ AC ಅವರನ್ನು ಕರೆಸಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಮೇಲೆ ದೌರ್ಜನ್ಯ ಮಾಡುವುದಿಲ್ಲ, ಪರಿಹಾರ ಕೊಡದೆ ರೈತರ ಭೂಮಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಿನ್ನೆ ಪೊಲೀಸ್ ವೇರನ್ನು ಕರ್ಕೊಂಡು ಬಂದು ದೌರ್ಜನ್ಯವೆಸಗಿ ಇಡೀ ಕೃಷಿಯನ್ನು ನಾಶ ಮಾಡಿದ್ದಾರೆ. ಮೊನ್ನೆ ಸಂಜೀವ ಗೌಡ್ರು ಅಂತ ಹೇಳಿದವರ ಫಸಲು ಬರ್ತಕ್ಕಂಥ ಎಲ್ಲ ಅಡಿಕೆ ಗಿಡಗಳನ್ನು ಕಡಿದು ಹಾಕಿ ನಾಶ ಮಾಡಿದ್ದಾರೆ. ನಾವು ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲೆಯ ಸಂಸದರು ಶಾಸಕರುಗಳ ಸಮಕ್ಷಮದಲ್ಲಿ ಜಿಲ್ಲಾಧಿಕಾರಿಯ ಮುಂದೆ ರೈತ ನಾಯಕರ ಜೊತೆಯಾಗಿ ಸಭೆ ನಿಗದಿಯಾದ ನಂತರ ಸಭೆಯಲ್ಲಿ ಮಾತುಕತೆಯಾದ ನಂತರವೇ ತಾವು ಮುಂದುವರಿಯಬೇಕು, ರೈತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು. ನಮ್ಮ ಮಠ ಮಂದಿರಗಳ ಮೇಲೆ ಕೃಷಿ ಅಭಿವೃದ್ಧಿ ಮಾಡಿರತಕ್ಕಂಥ ಸ್ಥಳವನ್ನು ಹೊರತುಪಡಿಸಿ ವಿದ್ಯುತ್ ತಂತಿಯನ್ನು ನೀವು ಹಾಯಿಸಿ ನಮ್ಮ ಕೃಷಿ ಭೂಮಿಗೆ ನಾಶ ಮಾಡಬೇಡಿ, ಕೃಷಿಯನ್ನು ನಾಶ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಮತ್ತು ಈಗಾಗಲೇ 19,000 ರೂಪಾಯಿ ಅಂತೇಳಿ ಅಡಿಕೆಗೆ ಇದು ಮಾಡಿದ್ದಾರೆ ಪರಿಹಾರ ಅಂತೇಳಿ ಮೊನ್ನೆ ಸಂಸದರು ಮಾತಾಡಿ ಅದನ್ನು 30,000 ರೂಪಾಯಿಗೆ ಕೊಡಿಸಬೇಕು ರೈತರಿಗೆ. ಅದೇ ರೀತಿ ತೆಂಗಿನ ಗಿಡಕ್ಕೆ ಕನಿಷ್ಠ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ನಮ್ಮ ಭೂಮಿ ಎಷ್ಟು ಭೂಮಿಯನ್ನು ಕಳೆದುಕೊಳ್ಳುತ್ತೇವೆ ಅಷ್ಟೇ ಭೂಮಿಯನ್ನು ಸರ್ಕಾರ ನಮಗೆ ಬದಲಿಯಾಗಿ ಭೂಮಿಯನ್ನು ಮಂಜೂರುಗೊಳಿಸಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾನು ಜಿಲ್ಲಾಡಳಿತಕ್ಕೆ ಸರ್ಕಾರವನ್ನು ಒತ್ತಾಯಿಸ್ತಿದ್ವಿ. ಆದರೂ ನಮ್ಮ ಸಮೀಕ್ಷೆ ಮಾಡಿದ ನಂತರ ಕಾನೂನಲ್ಲಿ ಏನಿದೆ ಅಂತ ಹೇಳಿದರೆ ಅವ್ರು ಎಷ್ಟು ಅಡಿಕೆ ಗಿಡ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಎಷ್ಟು ಪರಿಹಾರ ಅಂತೇಳಿ ನಮಗೆ ನೋಟಿಸ್ ಕೊಡಬೇಕು. ಅದಕ್ಕೆ ಆಕ್ಷೇಪ ಇದ್ದರೆ ನಾವು ಜಿಲ್ಲಾಧಿಕಾರಿಗೆ ಕೊಟ್ಟು ಆಕ್ಷೇಪ ಜಿಲ್ಲಾಧಿಕಾರಿಯಲ್ಲಿ ಕೊಡಬೇಕು. ಆನಂತರ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಇದರಲ್ಲಿ ಜಿಲ್ಲಾಧಿಕಾರಿಯ ಯಾವುದೇ ರೀತಿಯ ನ್ಯಾಯಾಲಯದಲ್ಲಿ ಕಾನೂನು ಪ್ರಕ್ರಿಯೆಗೆ ಅವಕಾಶ ಇಲ್ಲದ ರೀತಿಯಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಎಸಗಿ ಏಕಾಏಕಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಕರ್ಕೊಂಡು ಬಂದು ಇದು ಕಾನೂನಿನ ಹೆಸರಿನಲ್ಲಿ ರೈತರನ್ನು ಕೈಕಟ್ಟಿ ಹಾಕಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 250ಕ್ಕೂ ಜಾಸ್ತಿ ಅಡಿಕೆ ಗಿಡಗಳನ್ನು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿರತಕ್ಕಂಥ ಅಂಶ ಏನಂತ ಹೇಳಿದರೆ, ಜಿಲ್ಲಾಧಿಕಾರಿಯವರು ಟವರ್ ನಿರ್ಮಾಣದ ಪ್ರದೇಶಕ್ಕೆ ಮಾತ್ರ ಭೂಸ್ವಾಧೀನ ಪ್ರಕ್ರಿಯೆಗೆ ಆದೇಶ ಮಾಡಿದ್ದು, ಆದರೆ ಅದನ್ನು ಬಿಟ್ಟು ಉಳಿಕೆ ಪ್ರದೇಶದಲ್ಲಿ ಇರ್ತಕ್ಕಂಥದ್ದವರಿಗೆ ಬರಲಿಕ್ಕೆ ರಸ್ತೆಗಾಗಿ ಇಡೀ ಅಡಿಕೆ ಗಿಡಗಳನ್ನು ನಾಶ ಮಾಡಿದ್ದಾರೆ. ಒಂದು ಟವರ್ ನಿರ್ಮಾಣ ಆಗುತ್ತೆ, ಟವರ್ ನಿರ್ಮಾಣ ಆಗೋದಕ್ಕೆ ಎಲ್ಲಿಯೂ ಸಹ ಬೇರೆ ಪ್ರದೇಶವನ್ನು ಕೃಷಿಯನ್ನು ನಾಶ ಮಾಡಿ ಅಂತಕ್ಕಂಥದ್ದು ಅಥವಾ ಅದನ್ನು ಅಕ್ವೈರಿಗೆ ಯಾವುದೇ ಆದೇಶ ಆಗಿಲ್ಲ. ಆದರೆ ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಬಲಾತ್ಕಾರವಾಗಿ ರೈತರ ಮೇಲೆ ದೌರ್ಜನ್ಯವೆಸಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ವಾರದ ಮುಂಚೆ ಬಂದು ಸರ್ವೆ ಮಾಡಲಿಕ್ಕೆ ಅಂತೇಳಿ ನಮ್ಮನ್ನು ಕಟ್ಟಿ ಹಾಕಿ ಮಾಡಿದ ಹಾಗೆ ಅವರು ಪೊಲೀಸ್ ಅವರನ್ನು ಉಪಯೋಗಿಸಿ ಕಟ್ಟಿ ಹಾಕಿ ಮಾಡಿದ ಹಾಗೆ ಮಾಡಿದ್ದಾರೆ. ನಾವು ಒಪ್ಪಿಗೆಯನ್ನು ಕೊಡಲಿಲ್ಲ. ಹಾಗೆ ನಾನು ಹೇಳೋದು, ಸರ್ಕಾರದ ಕ್ರಮ ಆಗಿರ್ಬೋದು, ಆದರೆ ನಾವು ಜಾಗಕ್ಕೆ ಟೆಸೆ ಕಟ್ಟಿದ್ದೇವೆ, ತೀರ್ವೆ ಕಟ್ಟಿದ್ದೇವೆ, ನಮಗೆ ರೈತರಿಗೆ ಬೆಲೆನೇ ಇಲ್ಲ. ಹಾಗಾದರೆ ಈ ಹಳ್ಳಿ ಎಲ್ಲ ವ್ಯವಸ್ಥೆಯಲ್ಲಿ ಹೇಳುವುದು ಏನಂದರೆ
ಭಾರತ ದೇಶ ರೈತ ಪ್ರಮುಖ ಅಂತ. ರೈತನಿಗೆ ಬೆಲೆಯೇ ಇಲ್ಲ. ರೈತರನ್ನು ಈ ರೀತಿ ಅಂತಾದರೆ, ಕತ್ತುಸಿಗೂ ಕೊಳ್ಳುವುದಂತಾದರೆ ಈ ದೇಶದಲ್ಲಿ ರೈತ ಇದ್ದು ಏನು ಪ್ರಯೋಜನ? ನಮ್ಮ ಈ ಜಾಗದಲ್ಲಿ ಈಗ 200 ಗಿಡ ಈಗ ಇಷ್ಟರವರೆಗೆ ನಾಶ ಮಾಡಿದರು. ಆದರೆ ಇನ್ನು ಇಲ್ಲಿ ಈ ಕಡೆಯಿಂದ ಆ ಕಡೆ ವೈರ್ ಹೋಗುವಾಗ ನಮ್ಮ ಎಲ್ಲ ಜಾಗ ಹೋಗ್ತದೆ. ನಮಗೆ 2 ತಿಂಗಳ ಇತ್ತೀಚೆಗೆ ನೋಟಿಸ್ ಆಯಿತು. ನೋಟಿಸ್ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ. ಅದಕ್ಕೆ ಅವ್ರದ್ದು ಏನು ಇದೇ ಇಲ್ಲ. ಅದು ಆಕ್ಷೇಪ ಮಾಡಿದ್ದೇವೆ. DC ಕೋರ್ಟಲ್ಲಿ ಕೇಸ್ ಇದೆ. ಏನಿದ್ರು ಅದು ಹಳ್ಳಿಯೊಳಗೆ ಆನೆ ಬಂದಾಗೇನೆ. ಅದು ಯಾರು ಕೇಳುವವರು ಯಾರಿಲ್ಲ. ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆ ರೈತರನ್ನು ಕತ್ತೂಸಿಗೆ ಕೊಲ್ತಾ ಇದ್ದಾರೆ. ಕೊಲ್ಲುವುದೇ ಪರಿಹಾರ ಮೊತ್ತ ನಾವು ಕೇಳಿದರೆ ನಾವು ಕೇಳಿದ ಮೊತ್ತವನ್ನು ಅವರು ಕೊಡಲಿಕ್ಕೆ ತಯಾರಿಲ್ಲ. ಅದು ಏನಂತ ಗೊತ್ತಿಲ್ಲ ನಮಗೆ. 2 ವರ್ಷದ ಒಂದು ಅಡಿಕೆ ಗಿಡದಲ್ಲಿ 16,000 ಅವರು ಹೇಳ್ತಾರೆ. ನಾವು ಹೇಳೋದು ಅದು 3 ವರ್ಷದ ಫಸಲು ಬಂತು. ಮತ್ತೆ ನಾವು ಎಲ್ಲಿ ಹೋಗುದು? ಮೊನ್ನೆ ಅದು ನಿನ್ನೆ 11 ಗಂಟೆ ಹೊತ್ತಿಗೆ ಬಂದಿದ್ದಾರೆ. ನಾವಲ್ಲಿ ರೋಡ್ ಅಡ್ಡ ಹಾಕಿದ್ದೇವೆ. ರೋಡ್ ಅಡ್ಡ ಹಾಕಿ ನಮ್ಮ ಪ್ರೈವೇಟ್ ರೋಡು ನಮ್ಮದೇ ನಮ್ಮ ಜಾಗದಲ್ಲಿ ನಾನು ರೋಡ್ ಅಡ್ಡ ಹಾಕಿದೆ. ನಮ್ಗೆ ಯಾವುದು ಬರಲಿಲ್ಲ. ಯಾವುದು ಅವರಿಂದ ಇದು ಇಲ್ಲದಿದ್ದರೆ ನಾವು ಯಾಕೆ ಬಿಡಬೇಕು ಅಂತೇಳಿ ನಮ್ಮ ರೋಡನ್ನು ನಾನು ಅಡ್ಡ ಹಾಕಿದೆ. ಅಡ್ಡ ಹಾಕುವಾಗ ಅವರು ನಮ್ಮ ಜಾಗವನ್ನೇ ಬೇರೆ ಕಡೆ ನಮ್ಮ ಜಾಗದಲ್ಲೇ ಬೇರೆ ಅದು ತೋಡನ್ನು ಅಡ್ಡ ಹಾಕಿ ತುಂಬ ಜಾಗವನ್ನು ಅಡಿಕೆ ಗಿಡವನ್ನು ಅಡ್ಡ ಹಾಕಿ ಬಂದರು. 100-200 ಗಿಡವನ್ನು ಅಡ್ಡ ಹಾಕಿ ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ನಾಶ ಮಾಡ್ಕೊಂಡು ಬಂದರು. ಹಾಗೆ ಇದು ದೌರ್ಜನ್ಯ ಕಂಪನಿಯವರದ್ದು ದೌರ್ಜನ್ಯವೇ. ನಿನ್ನೆ ಪ್ರತಿಭಟನೆ ಮಾಡಲಿಕ್ಕೆ ನಾವು ಹಳ್ಳಿಯವರು ಇಲ್ಲಿ ಕೆಲಸಕ್ಕೂ ಎಲ್ಲ ಹೋಗ್ತಾರೆ. ಹಾಗಾಗಿ ನಾನೊಬ್ಬನೇ ಇದ್ದದ್ದು. ಪ್ರತಿಭಟನೆ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟವರೆಗೆ ಅವರು ಕಾರ್ಯಾಚರಣೆಗೆ ಬರಲಿಲ್ಲ. ನಾವೆಲ್ಲ ಒಟ್ಟಾಗ್ತೇವೆ ಅಂತ ಇವರಿಗೆ ಗೊತ್ತಿತ್ತು. ಅಲ್ಲಿಂದ ಬಂದರು ಹೋದರು. ಹೌದು, ನಿನ್ನೆ ಬಂದಿತ್ತು. ಅಲ್ಲಿ ಬಂದಿತ್ತು. ಹೌದೌದು, ಕಾರ್ಯಾಚರಣೆಗೆ ಬಂದಿದ್ದಾರೆ, ರೆಡಿ ಆಗಿದ್ದಾರೆ. ನಮ್ಮನ್ನೀಗ ನಿಂತು ಅವ್ರು ನೋಡಿ ನಿಂತಿದ್ದಾರೆ. ಅಲ್ಲಿ ಸಂಸದರಲ್ಲಿ ಹೋಗಿದ್ದೇವೆ, DC ಆಫೀಸಿಗೂ ಹೋಗಿದ್ದೇವೆ ನಾವು. ಅದು ಮೊದಲಿನ DC ಅವರು ಒಳ್ಳೆ ಸ್ಪಂದನ ಕೊಡ್ತಾ ಇದ್ರು. ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರಿಗೆ ಅನ್ಯಾಯ ಆಗದ ಹಾಗೆ ನೀವು ಅವರ ಮನವೊಲಿಸಿ ಮಾಡಿ ಅಂತ ಭಾರಿ ನಮಗೆ ಒಳ್ಳೆಯ ಮರ್ಯಾದೆ. 150 ಗಿಡ ಕಡಿದಿದ್ದಾರೆ. ನಮಗೇನು ಪರಿಹಾರ ಏನು ಕೊಡಲಿಲ್ಲ. ನಮ್ಮದು ಮತ್ತು ಅದರಲ್ಲಿ ಸರ್ವೆ ನಂಬರ್ಸ್ ಚೇಂಜ್ ಉಂಟು. ಅದು DC-ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ನಾನು. ಆದರೂ DC ಅವರು ಯಾವುದು ರಿಪ್ಲೈ ಮಾಡಲಿಲ್ಲ ನನಗೆ. ಮತ್ತು ಲೋಕಲ್ ಕಂಪ್ಲೇಂಟ್ ಮಾಡಿದ್ದೇನೆ. ಸರ್ವೆ ನಂಬರ್ ಬೇರೆ ಉಂಟು. ಹೌದು, ನಮ್ಮದು 150 ಹೋಗಿದೆ. ಇನ್ನೊಂದು 200 ಹೋಗ್ಬೋದು ಅಂದಾಜಿ ಬಯರು ಹೋಗುವಾಗ. ನಮ್ಮದು ಬೇರೆ ಹೌದು. ಮತ್ತು ಹೌದು, ಕೃಷಿ ಭೂಮಿ ಸಂಪೂರ್ಣ ಹೋಗ್ತದೆ. ಮತ್ತು ಅಡಿಕೆ ಸಹ ಇತ್ತು. ಸಾಧಾರಣ 2-3 ಲಕ್ಷದ ಅಡಿಕೆ ಹೋಗಿದೆ. ಅದಕ್ಕೆ ಏನು ಪರಿಹಾರ ಕೇಳುವಾಗ ನಮ್ಮದೊಂದು 8-9 ವರ್ಷದ ಗಿಡ ಒಳ್ಳೆ ಅಡಿಕೆ ಇತ್ತು. ನಮ್ಮದೆಲ್ಲ ಹೋಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ನಾವು ಕೃಷಿಕರನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರಂತ. ಈಗ ಇವರದ್ದಾಯಿತು, ನಾಳೆ ನಮಗೂ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಾವು ಯಾವಾಗೋ ಬಂದು ಜಾಗ ತಗೊಂಡು ಅಲ್ಲಿ ನಾವು ಕೃಷಿ ಮಾಡಿದ್ದೀವಿ. ನಮ್ಮ ಮುಂದೆ ಏನು ಗತಿ? ಮುಂದೆಗೆ ನಮಗೆ ಪರಿಹಾರ ಏನು ನೋಟಿಸ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಒಂದು ಜಾಗ ಕಡಿಯಬೇಕಾದ್ರೆ DC-ಯಿಂದ ಗೌರ್ಮೆಂಟ್ ವತಿಯಿಂದ ಅಂತ ಹೇಳ್ತಾರೆ. ಬಟ್ ಗೌರ್ಮೆಂಟಿಂದ ನಾವು ರೆಕಾರ್ಡ್ ಕೊಡುವಾಗ ಒಂದು ರೆಕಾರ್ಡ್ ಅವರದ್ದು ಇಲ್ಲ. ಕಾಂಪನ್ಸೇಷನಿಗೆ ಬಂದು ಎಷ್ಟು ಕಾಂಪನ್ಸೇಷನ್ ಕೊಡ್ತಾರೆ ಅದು ಎಲ್ಲ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಪೇರೆಂಟ್ಸ್ ಇದ್ದಾರೆ, 80 ಇಯರ್ಸ್ ಇದ್ದಾರೆ. ಅವರು ಎಲ್ಲಿ ಇದ್ದರೂ 2 ಆಪ್ರೇಷನ್ ಆಗಿದೆ. ಅವರು ಎಲ್ಲಿ ಸಮಾವೇಶ ಇರ್ತದೆ, ಎಲ್ಲಿ ಹೋರಾಟ ಇರ್ತದೆ, ನಮ್ಮ ಲಾಯರ್ಸರು ಎಲ್ಲಿ ಇದ್ದರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಇವರ ವತಿಯಿಂದ ನಾವು ಹೋಗ್ತಾ ಇದ್ದೀವಿ. ಅವರು ಎಲ್ಲಿದ್ದರೂ ಹೋಗ್ತಾ ಇದ್ದಾರೆ. ಇದು ಯಾವ ದೌರ್ಜನ್ಯ ನೀವು ನಮಗೆ ಹೇಳಬೇಕು. ಮುಂದೆ ಇದಕ್ಕೆ ಪರಿಹಾರ ಏನು? ನಮಗೆ ಹೇಗೆ ಶೋಷಣೆ ಮಾಡ್ತಿದ್ದಾರೆ? ನಾವು ಭೂಮಿ ಕಳೆದುಕೊಳ್ತೀವಿ, ಅದಕ್ಕೆ ಪ್ರತಿಯಾಗಿ ಭೂಮಿ ಕೊಡ್ತಾರೆ ಅವರು ಅಲ್ಲ. ಅದರ ಕಾಂಪನ್ಸೇಷನ್ ಈಗದ್ದು ಅವರು ಕೊಡ್ತಾ ಇದ್ದಾರೆ. ಅದರ ಮುಂದೆ ಏನು? ಇನ್ಫ್ಯಾಕ್ಟ್ ನಾವು ಎಲ್ಲಿಯ ಒಂದು ಕೆಲಸ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಬಂದು ನಾವಿಲ್ಲಿ ಮನೆ ಕಟ್ಟುವ ವಿಚಾರ ಮಾಡ್ತಿದ್ದೀವಿ. ನಮಗೆ ಭೂಮಿ ಎಲ್ಲಿದೆ? ಇನ್ನು ನಮಗೆ ಬೇರೆ ಭೂಮಿ ಕೊಡ್ತಾರ, ಅವರು ಮನೆ ಕಟ್ತಾರ? ನಮ್ಮ ಮಕ್ಕಳ ಎಜುಕೇಷನ್ ಇದು ಮುಂದಿದ್ದು ಗತಿ ಏನು? ಇದಕ್ಕೆಲ್ಲ ಆನ್ಸರ್ ಕೊಟ್ಟು ಅವ್ರು ಏನಾದರೂ ಮುಂದಿನ ಪರಿಹಾರ ಮಾಡೋದಿದ್ರೆ ಮಾಡ್ಬೋದು. ಇಲ್ಲಾಂದರೆ